ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಯೂಟ್ಯೂಬ್ ಅಲ್ಲಿ ಒಂದು ವಾರ ಆದ್ಮೇಲೆ ವಿಡಿಯೋ ಬರ್ತಿದೆ. ಬಹುಶಃ ಒಂದಷ್ಟು ಜನರಿಗೆ ಇದಕ್ಕೆ ಕಾರಣ ಗೊತ್ತಿರುತ್ತೆ, ಹಾಗೆ ಇನ್ನೊಂದಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದೀರಿ ಕೂಡ, ಯಾಕೆ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಬರ್ತಾ ಇಲ್ಲ ಅಂತ. ನಾನು ಸಾಕಷ್ಟು ಜನರಿಗೆ ರಿಪ್ಲೈ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ವಾಟ್ಸಪ್ ಚಾನಲ್ ಅಲ್ಲಿ ಇದ್ದೀರಿ ಅವ್ರಗಳಿಗಂತೂ ಗೊತ್ತಿದೆ ಯಾಕೆ ಬರ್ತಿರ್ಲಿಲ್ಲ ಅಂತ. ಯಾಕೆ ಬರ್ತಾ ಇರ್ಲಿಲ್ಲ ಅಂತಂದ್ರೆ ಯೂಟ್ಯೂಬ್ ಇಂದ ಒಂದು ಸ್ಟ್ರೈಕ್ ಬಂದಿತ್ತು. ಆ ಸ್ಟ್ರೈಕ್ ನ ಕಾರಣಕ್ಕೆ ಒಂದು ವಾರ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನ ಯೂಟ್ಯೂಬ್ ಬ್ಲಾಕ್ ಮಾಡಿತ್ತು. ಈ ಕಾರಣದಿಂದ ಕಳೆದ ಒಂದು ವಾರದಲ್ಲಿ ಯಾವುದೇ ವಿಡಿಯೋಗಳು ಅಪ್ಲೋಡ್ ಆಗಿಲ್ಲ ಯೂಟ್ಯೂಬ್ ಅಲ್ಲಿ. ಬಟ್ ನಿಮ್ಗೆ ಅಪ್ಡೇಟ್ ಗಳಿಗೆ ಯಾವುದೇ ಕೊರತೆ ಆಗಿಲ್ಲ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ನಾವು ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ. ಯಾರೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನೆಲ್ ಗಳನ್ನ ಫಾಲೋ ಮಾಡ್ತಿದ್ದೀರಿ, ನಿಮ್ಗಳಿಗೆ ಅಪ್ಡೇಟ್ ಗಳು ಮಿಸ್ ಆಗಿಲ್ಲ. ಯಾರು ಈ ಪ್ಲಾಟ್ಫಾರ್ಮ್ ಗಳನ್ನ ಫಾಲೋ ಮಾಡ್ತಿಲ್ಲ ಅವ್ರಗಳಿಗೆ ಮಿಸ್ ಆಗಿರುತ್ತೆ. ಯಾಕೆಂದ್ರೆ ಪ್ರತಿದಿನ ಕೂಡ ಬೆಳಗ್ಗೆ ಸಂಜೆ 2 ಪ್ಲಾಟ್ಫಾರ್ಮ್ ಗಳಲ್ಲಿ ನಾವು ವಿಡಿಯೋಗಳನ್ನ ಆಸ್ ಯೂಶುವಲ್ ಅಪ್ಲೋಡ್ ಮಾಡಿದ್ದೀವಿ. ಯೂಟ್ಯೂಬ್ ಅಲ್ಲಿ ಏನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ವೋ ಅದೇ ರೀತಿಯಲ್ಲೇ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ. ನೋಡಬಹುದು, ಪ್ರತಿದಿನ ಕೂಡ ವಿಡಿಯೋ ಬಂದಿದೆ, ಯಾವುದು ಮಿಸ್ ಆಗಿಲ್ಲ. ಸೊ ನೀವೀಗ ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಈ ಪ್ಲಾಟ್ಫಾರ್ಮ್ ಗಳಲ್ಲಿ ನಮ್ಮ ಅಕೌಂಟ್ ಅನ್ನ ಫಾಲೋ ಮಾಡೋದು. ಫಾಲೋ ಮಾಡಬೇಕು ಅಂತಂದ್ರೆ ನಾನು ಈ 2 ಪ್ಲಾಟ್ಫಾರ್ಮ್ ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲದೆ ಇವನ್ ಚಾನಲ್ ಗೆ ವಿಸಿಟ್ ಮಾಡಿರೋ ಕೂಡ ನಿಮ್ಗೆ ಲಿಂಕ್ ಸಿಗುತ್ತೆ. ಇದೇ ಚಾನಲ್ ಅಲ್ಲಿ ಇಲ್ಲೇ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ ನೀವು ಇಲ್ಲಿ ನೋಡಬಹುದು. ಎಕ್ಸ್ ಹ್ಯಾಂಡಲ್ ಲಿಂಕ್ ಇದೆ, ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಇದೆ, ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಹಾಗೆ ಫೇಸ್ಬುಕ್ ಚಾನಲ್ ನ ಲಿಂಕ್ ಕೂಡ ಇದೆ. ಇಲ್ಲಿರೋ ಎಲ್ಲ ನಮ್ಮ ಅಫಿಷಿಯಲ್ ಅಕೌಂಟ್ ಗಳು. ಇವುಗಳನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಅಕೌಂಟ್ ಗಳಿಲ್ಲ ನಮ್ಗೆ ಸ್ಟಾಕ್ ಮಾರ್ಕೆಟ್ ಕನ್ನಡಗೆ ಸಂಬಂಧಪಟ್ಟಂತವು. ಇನ್ ಕೇಸ್ ಈ ಲಿಂಕ್ ಗಳನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಬಂದಿದೆ ಅಂದ್ರೆ ಅದು ಫೇಕ್ ಅಕೌಂಟ್ ಆಗಿರ್ಬೋದು. ಕೇರ್ಫುಲ್ ಆಗಿದೆ. ನಮ್ಮ ಅಫಿಷಿಯಲ್ ಲಿಂಕ್ ಗಳಿದ್ದಾವೆ, ಈ ಅಕೌಂಟ್ ಗಳನ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇನ್ ಕೇಸ್ ಈ ರೀತಿಯಾಗಿ ಏನಾದ್ರೂ ಸಮಸ್ಯೆ ಆಗಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನಾವು ಎಲ್ಲಿ ಅಥವಾ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ವಿಡಿಯೋಗಳು ಬರುತ್ತೆ ಅನ್ನೋ ಅಪ್ಡೇಟ್ ಗೊತ್ತಾಗುತ್ತೆ. ಜೊತೆಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇತರೆ ಅಪ್ಡೇಟ್ ಗಳನ್ನು ಕೂಡ ನಾನು ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಳ್ತಿರ್ತೇನೆ. ಹಾಗಾಗಿ ನೀವು ವಾಟ್ಸ್ಆಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅನ್ನು ಕೂಡ ಫಾಲೋ ಮಾಡಿ. ಯಾಕೆಂದ್ರೆ ಇನ್ ಕೇಸ್ ಮುಂದೆ ಏನಾದ್ರೂ ಇದೇ ರೀತಿ ಸಮಸ್ಯೆ ಆದ್ರೆ ನಾವು ಆ ಚಾನಲ್ ಗಳಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಿಮ್ಗೆ ಯಾವುದೇ ಅಪ್ಡೇಟ್ ಗಳು ಮಿಸ್ ಆಗೋದಿಲ್ಲ. ಇನ್ನು ಸ್ಟ್ರೈಕ್ ವಿಚಾರಕ್ಕೆ ಬಂದ್ರೆ ಪ್ರತಿದಿನ ಮಾರ್ನಿಂಗ್ ವಿಡಿಯೋ ಮಾಡೋ ತರನೇ ಲಾಸ್ಟ್ ವೀಕ್ ಕೂಡ ಒಂದು ವಿಡಿಯೋನ ಮಾಡಿದೆ. ಅದರಲ್ಲಿ ಯಾವ ಪಾಯಿಂಟ್ ಟ್ರಿಗರ್ ಆಯ್ತೋ ಗೊತ್ತಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಸಾಕಷ್ಟು ಕ್ರಿಯೇಟರ್ಸ್ ಗೆ ಈ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಫೈನಾನ್ಸ್ ಕ್ರಿಯೇಟರ್ಸ್ ಗೆ ಈ ಸಮಸ್ಯೆ ಜಾಸ್ತಿನೇ ಆಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತ, ಅಂದ್ರೆ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಕಂಟೆಂಟ್ ಅಲ್ಲಿ. ಎಐ ಅನ್ನ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಯಾವ್ದೋ ಒಂದು ಪದ ಸರಿ ಅಲ್ಲ ಅನ್ಸಿದ್ರು ಕೂಡ ವಿಡಿಯೋನ ರಿಮೂವ್ ಮಾಡ್ಬಿಡುತ್ತೆ. ನಾವಲ್ಲಿ ಮತ್ತೆ ಅಪೀಲ್ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಯಾಕೆಂತಂದ್ರೆ ಅವ್ರೇನು ಮತ್ತೆ ಚೇಂಜ್ ಮಾಡಕ್ ಹೋಗೋದೇ ಇಲ್ಲ. ಹಾಗೆ ಮ್ಯಾನ್ಯುಯಲ್ ರಿವ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಮಾಡೋದಿಲ್ಲ. ಯಾಕೆಂದ್ರೆ ಕೋಟ್ಯಾಂತರ ಕ್ರಿಯೇಟರ್ಸ್ ಇರ್ತಾರೆ, ಪ್ರತಿದಿನ ಕೂಡ ಕೋಟ್ಯಾಂತರ ಕ್ಲೈಮ್ಸ್ ಬರ್ತಾ ಇರುತ್ತೆ. ಎಲ್ಲವನ್ನು ಮ್ಯಾನ್ಯುಯಲ್ ರಿವ್ಯೂ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಅವ್ರಿಗೂ ಕೂಡ ಆಗೋದಿಲ್ಲ. ಮೇ ಬಿ ದೊಡ್ಡ ಕ್ರಿಯೇಟರ್ಸ್ ಗೆ ಮಾಡಬಹುದು, ನಮ್ಮಂತ ಸಣ್ಣ ಕ್ರಿಯೇಟರ್ಸ್ ಏನೂ ಅಲ್ಲ ಅವರಿಗೆ. ಹಾಗಾಗಿ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒನ್ ವೇ ಟ್ರಾಫಿಕ್ ಇದ್ದಂಗೆ. ಎಐಗೆ ಏನೋ ಒಂದು ಪದ ಸರಿಯಲ್ಲ, ತಪ್ಪು ಅನ್ನಿಸ್ತು ಅಂತ ವಿಡಿಯೋನ ತೆಗಿತು ಅಂದ್ರೆ ಮುಗಿದೋಯ್ತು. ಹಾಗಾಗಿ ಈ ರೀತಿ ಸಮಸ್ಯೆಗಳಾಗ್ತಿದೆ. ಇದೇ ಕಾರಣಕ್ಕೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅನ್ನು ಫಾಲೋ ಮಾಡಿ. ಯಾಕಂದ್ರೆ ಇನ್ ಮುಂದೆ ಇಲ್ಲಿ ಅಪ್ಲೋಡ್ ಆಗುವಂತ ವಿಡಿಯೋ ಅಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ನೀವು ಅದೇ ಪ್ಲಾಟ್ಫಾರ್ಮ್ ಗಳಲ್ಲಿ ಬೇಕಿದ್ರು ಕೂಡ ನೋಡ್ಕೊಳ್ಬಹುದು, ಅಥವಾ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಲ್ಲೇ ನೋಡ್ಕೊಳ್ಬಹುದಾಗಿರುತ್ತೆ. 2 ಕಡೆ ಅಪ್ಲೋಡ್ ಆಗೋದ್ರಿಂದ ಒಂದಲ್ಲ ಒಂದ್ ಕಡೆ ಅಪ್ಲೋಡ್ ಆಗುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಯಾವುದೇ ಮಾರ್ಕೆಟ್ ಅಪ್ಡೇಟ್ ಗಳು ಮಿಸ್ ಆಗೋದಿಲ್ಲ. ಸೊ ಇದೇ ಕಾರಣಕ್ಕೆ ಒಂದು ವಾರದಿಂದ ವಿಡಿಯೋಗಳು ಬರಲಿಲ್ಲ. ಬಟ್ ಯಾರೆಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ರಿ, ಫೇಸ್ಬುಕ್ ನ ಫಾಲೋ ಮಾಡ್ತಿದ್ರಿ, ಅವ್ರಿಗೆ ಯಾವುದೇ ವಿಡಿಯೋಗಳು ಮಿಸ್ ಕೂಡ ಆಗಿಲ್ಲ. ಪ್ರತಿದಿನ ಕೂಡ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀವಿ. ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ನಮ್ಗೆ ಅಲ್ಲೇನು ಮಾನಿಟೈಸೇಷನ್ ಆಗಿಲ್ಲ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ. ನಮ್ಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ಏನಾದ್ರು ಸ್ವಲ್ಪ ಕಾಸು ಬರುತ್ತೆ ಅಷ್ಟೇ. ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಯಾವ್ದು ಬರೋದಿಲ್ಲ. ಬಟ್ ಸ್ಟಿಲ್ ನಾವು ಅಪ್ಡೇಟ್ ಗಳನ್ನ ಮಿಸ್ ಮಾಡಬಾರ್ದು ಅಂತ ಪ್ರತಿದಿನ ಕೂಡ ಕವರ್ ಮಾಡಿದ್ವಿ. ಹಾಗೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಚಾನೆಲ್ ಗಳನ್ನ ಫಾಲೋ ಮಾಡಿ. ಯಾಕಂದ್ರೆ ತುಂಬಾ ಜನ ಫಾಲೋ ಮಾಡ್ತಾ ಇಲ್ಲ, ಅಥವಾ ಯೂಟ್ಯೂಬ್ ಅಲ್ಲಿ ಕೂಡ ಅಷ್ಟೇ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಾವಂತೂ ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳೋದಿಲ್ಲ. ಕೆಲವು ಸಲ ಆಲ್ಗರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಹಾಗೆ ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಆಲ್ಗರಿದಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವರು ಒಳ್ಳೆ ಕಂಟೆಂಟ್ ಕೊಡ್ತಾ ಇದಾರೆ, ಅದನ್ನ ಜನ ಇಷ್ಟಪಡ್ತಿದ್ದಾರೆ, ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ರಿವ್ಯೂ ಮಾಡ್ಬೇಕು ಅನ್ಸುತ್ತೆ. ಇದು ಕೂಡ ಒಳ್ಳೇದೇ. ಹಾಗಾಗಿ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿ,
ಹಾಗೆ ನಾವು ನಿಮ್ಗೆ ಬಲವಂತ ಅಂತೂ ಮಾಡೋದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಅಂತ. ಬಟ್ ನಿಮ್ಗೆ ಕಂಟೆಂಟ್ ಇಷ್ಟ ಆಯ್ತಾ, ಲೈಕ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಕೂಡ ಮಾಡಿ. ಮೇ ಬಿ ಅದು ಕೂಡ ನಮ್ಗೆ ಈ ರೀತಿ ಸಮಸ್ಯೆಗಳಾಗೋದನ್ನ ತಡಿಬಹುದು. ಸಾಧ್ಯ ಹೋದಷ್ಟು ಇನ್ ಮುಂದೆ ಎಕ್ಸ್ಟ್ರಾ ಕೇರ್ ತಗೊಂಡೆ ವಿಡಿಯೋಗಳನ್ನ ಮಾಡ್ತೀವಿ. ಬಟ್ ಹಾಗೂ ಏನಾದ್ರೂ ಸಮಸ್ಯೆ ಆದ್ರೆ ಅದು ನಮ್ ಕೈಲಂತೂ ಇರೋದಿಲ್ಲ. ಹಾಗಾಗಿನೇ ನಿಮ್ಗೆ ಅಪ್ಡೇಟ್ ಗಳು ಬೇಕು ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡಿ. ಇಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಅಲ್ಲಿ ವಿಡಿಯೋಗಳು ಬರುತ್ತೆ. ಅಲ್ಲಿ ಇರುವಂತಹ ಸಮಸ್ಯೆ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಇರುವಂತಹ ಸ್ಟ್ರಿಕ್ಟ್ ನಿಯಮಗಳು ಇಲ್ಲ. ಈಸಿಯಾಗಿ ಬೇರೆಯವರು ಕಾಪಿ ಮಾಡಿ ನಮ್ಮ ಕಂಟೆಂಟ್ ಅನ್ನ ಹಾಕ್ಬಿಡ್ತಾರೆ. ಅದೇ ಕಾರಣಕ್ಕೆ ನಾವು ಇಷ್ಟು ದಿನ ಆ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡ್ತಿದ್ದು ಕಡಿಮೆ. ಜೊತೆಗೆ ಫೇಕ್ ಅಕೌಂಟ್ ಗಳ ಹಾವಳಿ ಕೂಡ ಜಾಸ್ತಿ ಅಲ್ಲಿ. ಈಗಾಗಲೇ ನಮ್ಮ ಹೆಸರಲ್ಲೇ ಫೇಕ್ ಅಕೌಂಟ್ ಗಳು ಸ್ಟಾರ್ಟ್ ಆಗಿದಾವೆ. ನಮ್ಮ ಹೆಸರಲ್ಲಿ ಅನ್ನೋದಕ್ಕಿಂತ ನಮ್ಮ ಲೋಗೋ ಹಾಗೂ ಬ್ಯಾನರ್ ಅನ್ನ ಬಳಸ್ಕೊಂಡು ಅಕೌಂಟ್ ಗಳು ಕ್ರಿಯೇಟ್ ಆಗಿ ಇಂಡಿವಿಜುವಲ್ ಮೆಸೇಜ್ ಗಳನ್ನ ಕಳಿಸ್ತಾರೆ. ಅದೊಂದು ವಿಷಯ ಗೊತ್ತಿರಲಿ, ನಾವು ಯಾರಿಗೂ ಇಂಡಿವಿಜುವಲ್ ಆಗಿ ಮೆಸೇಜ್ ಕಳಿಸೋದಿಲ್ಲ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ಗ್ರೂಪಿಗೆ ಸೇರ್ಕೊಳ್ಳಿ, ಆ ಗ್ರೂಪಿಗೆ ಸೇರ್ಕೊಳ್ಳಿ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ನಮ್ದು ಏನೇ ಅನೌನ್ಸ್ಮೆಂಟ್ ಇದ್ರು ವಿಡಿಯೋಗಳ ಮೂಲಕನೇ ಅನೌನ್ಸ್ ಮಾಡ್ತೀವಿ. ಹಾಗೆ ಇಲ್ಲಿರುವಂತ ಅಕೌಂಟ್ ಗಳಿದ್ದಾವೆ, ಇವುಗಳೇ ನಮ್ಮ ಅಫಿಷಿಯಲ್ ಅಕೌಂಟ್ ಗಳು. ಇವುಗಳನ್ನ ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ನಾವ್ ಯಾರನ್ನು ಇಂಡಿವಿಜುವಲಿ ಕಾಂಟ್ಯಾಕ್ಟ್ ಮಾಡೋದಿಲ್ಲ, ಇದು ನೆನಪಿರ್ಲಿ. ಇಂಡಿವಿಜುವಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ಹೇಳ್ತಿದ್ದಾರೆ ಅಂದ್ರೆ ಅಂತವ್ರು 99.99% ಫೇಕ್ ಆಗಿರ್ತಾರೆ. ಇನ್ ಕೇಸ್ ನೀವೇನಾದ್ರೂ ಮೆಸೇಜ್ ಮಾಡಿದೀರಿ ಅಂದ್ರೆ ಮೇ ಬಿ ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ಬೋದು ಅಷ್ಟೇ. ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇಲ್ಲಿ ಸೇರ್ಕೊಳ್ಳಿ ಅಲ್ಲಿ ಸೇರ್ಕೊಳ್ಳಿ ಅಂತ ಹೇಳೋದಿಲ್ಲ. ಮತ್ತೆ ಹೂಡಿಕೆಗೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ, ನೀವೇನಾದ್ರೂ ನಮ್ಮ ಟೀಮ್ಗೆ ಕಾಲ್ ಮಾಡಿದ್ರ ಆಗ್ಲೇ ನಾವು ರೆಸ್ಪಾಂಡ್ ಮಾಡೋದು. ಹಾಗಾಗಿ ಯಾರಾದ್ರೂ ನಿಮ್ಮನ್ನ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಹೆಸರು ಹೇಳ್ಕೊಂಡು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವರು ಫೇಕ್ ಆಗಿರ್ತಾರೆ. ಅಂತವ್ರನ್ನ ನಂಬಕ್ ಹೋಗ್ಬೇಡಿ, ಯಾವುದೇ ಗ್ರೂಪ್ಗೆ ಸೇರ್ಕೊಳಕ್ ಹೋಗ್ಬೇಡಿ. ಅವೆಲ್ಲ ಫ್ರಾಡ್ಸ್ಟರ್ಸ್ ಅಕೌಂಟ್ ಆಗಿರುತ್ತವೆ. ಈ ವಿಷಯದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಇದರ ಹಾವಳಿ ಜಾಸ್ತಿ ಇದೆ. ಸೊ ನೆನಪಿದೆಯಲ್ಲ, ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ ಅಲ್ಲಿ ವಿಡಿಯೋಗಳು ಬರುತ್ತೆ. ಹಾಗೆ ವಾಟ್ಸ್ಆಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಹಾಗೆ ಫೇಕ್ ಅಕೌಂಟ್ ಗಳ ಬಗ್ಗೆ ಎಚ್ಚರ ಇರಲಿ. ನಾವ್ ಯಾರನ್ನು ಇಂಡಿವಿಜುವಲಿ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ನಿಮ್ಮಿಂದ ರೆಸ್ಪಾನ್ಸ್ ಬಂದ್ರೆ ಮಾತ್ರ ನಾವು ರೆಸ್ಪಾಂಡ್ ಮಾಡ್ತೀವಿ. ನಮ್ಮ ಲೋಗೋ ಅಥವಾ ಬ್ಯಾನರ್ ಅನ್ನ ಬಳಸ್ಕೊಂಡು ಬೇರೆ ಹೆಸರಲ್ಲಿ ಅಕೌಂಟ್ ಗಳಿದ್ದಾಗ ಕೇರ್ಫುಲ್ ಆಗಿರಿ. ನಮ್ದು ಒಂದೇ, ಎಲ್ಲಿ ಹೋದ್ರೂ ಕೂಡ ಸ್ಟಾಕ್ ಮಾರ್ಕೆಟ್ ಕನ್ನಡ ಅಂತ ಇರುತ್ತೆ ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸರ್ ನೇಮ್ ಸ್ಟಾಕ್ ಮಾರ್ಕೆಟ್ ಕನ್ನಡ .smk ಇದೆ. ಫೇಸ್ಬುಕ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಇದೆ. ಈ ವಿಷಯದಲ್ಲಿ ತುಂಬಾನೇ ಹುಷಾರಾಗಿರಿ. ಹಾಗೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಸಾಧ್ಯವಾದಷ್ಟು ಕಂಟೆಂಟ್ ಇಷ್ಟ ಆದ್ರೆ ಲೈಕ್ಸ್ ಅಂಡ್ ಶೇರ್ ಮಾಡಿ. ಇದು ಕೂಡ ಆಲ್ಗರಿದಮ್ಗೆ ನಮ್ಮ ಕಂಟೆಂಟ್ ಸರಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಹಾಯ ಬೇಕು ಅಂದ್ರೆ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿರುವಂತ ನಂಬರ್ ಗಳ ಮೂಲಕ. ಬಟ್ ನಮ್ಮ ಕಡೆಯಿಂದ ಸಹಾಯ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಸರಿ ಗೆಳೆಯರೆ, ಈ ಒಂದು ವಿಷಯನ ತಿಳಿಸಬೇಕು ಅಂತಾನೆ ಈ ವಿಡಿಯೋನ ಕವರ್ ಮಾಡಿದ್ದು. ಆಸ್ ಯೂಶುವಲ್ ಸಂಜೆ ಮಾರ್ಕೆಟ್ ರಿಲೇಟೆಡ್ ವಿಷಯಗಳನ್ನ ತಗೊಂಡ್ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಮಿಸ್ ಮಾಡದೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.